ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಮತ್ತು BComನವರಿಗೆ ಇರುವಂತಹ ಇಂಗ್ಲಿಷ್ನಲ್ಲಿ ಪೊಯೆಟ್ರಿ ಭಾಗವನ್ನು ನೋಡ್ತಾ ಇದ್ದೆವು. ಈಗ ನಾವು ಎಲ್ಲ ರೀತಿಯ ಪದ್ಯಗಳ ಕನ್ನಡದ ಸಾರಾಂಶಗಳನ್ನು ತಿಳ್ಕೊಂಡಿದ್ದೇವೆ. ಹಾಗೆಯೇ ಇಂಗ್ಲಿಷ್ ಸಮ್ಮರಿಯನ್ನು ಕೂಡ ನಾನು ಈಗಾಗಲೇ ಪೋಸ್ಟ್ನಲ್ಲಿ ಹಾಕಿ ಇಟ್ಟಿದ್ದೇನೆ. ಅದನ್ನೆಲ್ಲವನ್ನು ಕೂಡ ನೋಡಿಕೊಳ್ಳಿ. ಯಾರೆಲ್ಲ ಇನ್ನೂ ಕೂಡ ಓದಲಿಕ್ಕೆ ಆರಂಭ ಮಾಡಲಿಲ್ಲವೋ ಅವರೆಲ್ಲರೂ ಕೂಡ ಇವತ್ತಿನಿಂದಾದರೂ ಕೂಡ ಓದಲಿಕ್ಕೆ ಆರಂಭ ಮಾಡಿ. ಮೊದಲಿಗೆ ಎಲ್ಲ ಪದ್ಯವ ಸಾರಾಂಶವನ್ನು, ಎಲ್ಲ ಪದ್ಯದ ಕನ್ನಡ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಳ್ಳಿ ಸ್ನೇಹಿತರೆ. ಈಗಾಗಲೇ ನಾವು ಇದರಲ್ಲಿರುವಂತಹ 6 ಪದ್ಯಗಳನ್ನು ಕೂಡ ನಾವು ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಪುನರಾವರ್ತನ ಅಭ್ಯಾಸವನ್ನು ಮಾಡುವ. ಅಂದರೆ ಒಮ್ಮೆ ಮೇಲಿಂದ ಮೇಲೆ ಎಲ್ಲ ಪದ್ಯಗಳು ಏನೆಲ್ಲ ವಿಷಯಗಳನ್ನು ಸೂಚಿಸ್ತದೆ, ಯಾವ ವಿಷಯಗಳ ಬಗ್ಗೆ ಕವಿ ಹೇಳಿದ್ದಾರೆ ಎಂಬುದನ್ನು ನೋಡ್ತಾ ಹೋಗುವ. ಇವತ್ತು ಪೊಯೆಟ್ರಿ ಭಾಗದ ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗುವ. ಬನ್ನಿ, ಮೊದಲ ಪದ್ಯ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್. ಯಾರು ಬರೆದಿದ್ದಾರೆ? ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವಂಥದ್ದು. ವಿಲಿಯಂ ಶೇಕ್ಸ್ಪಿಯರ್ ಅವರು 2 ಪದ್ಯವನ್ನು ಬರೆದಿದ್ದಾರೆ. ಒಂದು ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್, ಮತ್ತೊಂದು ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್. 2 ಪದ್ಯವನ್ನು ಬರೆದಿರುವಂಥದ್ದು ವಿಲಿಯಂ ಶೇಕ್ಸ್ಪಿಯರ್ ಅವರು. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಈ 2 ಪದ್ಯಗಳು ಕೂಡ ಸೋನೆಟ್ ಆಗಿರುವಂಥದ್ದು. ಸೋನೆಟ್ ಅಂದರೆ ಏನು? 14 ಸಾಲುಗಳುಳ್ಳಂತಹ ಪದ್ಯವನ್ನೇ ಸೋನೆಟ್ ಅಂತ ಹೇಳುವಂಥದ್ದು. ಕೆಲವೊಂದು ಸೋನೆಟ್ ಪದ್ಯದಲ್ಲಿ 3 ಸಾಲುಗಳುಳ್ಳಂತಹ ಪದ್ಯಗಳು, ಹಾಗೆ ಒಟ್ಟು 14 ಸಾಲುಗಳು ಬೇಕೇ ಬೇಕು. 14 ಸಾಲುಗಳು ಪ್ರತಿಯೊಂದು ಸೋನೆಟ್ ಪದ್ಯದಲ್ಲಿ ಬೇಕು. ಕೊನೆಯದಾಗಿ 2 ಇರುವಂಥದ್ದು ಕಪ್ಲೆಟ್ ಅಂತ ಹೇಳುವಂಥದ್ದು. ಇದು ಸೋನೆಟ್ ಆಗಿರುವಂಥದ್ದು. ಮತ್ತೊಂದು ರೀತಿಯ ಸೋನೆಟ್ ಅಂದರೆ ಮೊದಲ 8 ಸಾಲು, ನಂತರ 6 ಸಾಲು. 8 ಸಾಲು ಮತ್ತು 6 ಸಾಲುಗಳುಳ್ಳಂತಹ ಒಟ್ಟು 14 ಸಾಲುಗಳುಳ್ಳಂತಹ ಒಂದು ಸೋನೆಟ್. ಇದನ್ನು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿದ್ದಾರೆ. ಮೊದಲ ಪದ್ಯ ಅಂದರೆ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಪದ್ಯವನ್ನು ಯಾವ ವಿಷಯದ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಅಂದರೆ, ಯಾವುದೇ ಒಂದು ಅಮೃತಶಿಲೆ ಅಥವಾ ಗಿಲ್ಡೆಡ್ ಸ್ಮಾರಕಗಳು ಅಂದರೆ ಸ್ವರ್ಣ ಲೇಪಿತ ಒಂದು ಸ್ಮಾರಕಗಳಿದೆಯಲ್ಲ, ಯಾವುದು ಕೂಡ ಶಾಶ್ವತ ಅಲ್ಲ. ರಾಜರುಗಳ ಕತ್ತಿಗಳಿಂದ ಅದನ್ನು ಎಲ್ಲವನ್ನು ಕೂಡ ಧ್ವಂಸ ಮಾಡ್ಬೋದು. ಆದರೆ ನಾವು ಬರೆದಂತಹ ಕವಿತೆ ಇರ್ಬೋದು, ನಮ್ಮ ಸಾಹಿತ್ಯಗಳಿರ್ಬೋದು, ನಮ್ಮ ಕತೆಗಳಿರ್ಬೋದು, ಅಂತಹ ಒಂದು ಸಾಹಿತ್ಯಗಳನ್ನು ನಾವು ಬರೆದ್ರೆ ಅದು ಯಾವತ್ತೂ ಶಾಶ್ವತವಾಗಿರ್ತದೆ. ಅದನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ರಾಜರ ಕತ್ತಿಯಿಂದಲೂ ಕೂಡ ನಮ್ಮ ಸಾಹಿತ್ಯವಾಗಲಿ, ನಮ್ಮ ಕವಿತೆಯಾಗಲಿ, ನಮ್ಮ ಯಾವುದೇ ರೀತಿಯ ಒಂದು ಸಾಹಿತ್ಯವನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಸ್ಮಾರಕಗಳಿರ್ಬೋದು ಅಥವಾ ಈ ಭವ್ಯವಾದ ಚಿನ್ನದ ಲೇಪಿತವಾದಂಥ ಮಾನ್ಯುಮೆಂಟ್ಸ್ಗಳು, ಅಮೃತ ಶಿಲೆಯಿಂದ ಕೆತ್ತಿದಂತಹ ರಾಜರುಗಳ ಪ್ರತಿಮೆ ಇರ್ಬೋದು, ಅಥವಾ ಯಾವುದೇ ಒಂದು ಪ್ರತಿಮೆಗಳು ಅಥವಾ ಸ್ಮಾರಕಗಳನ್ನು ಯಾವುದೇ ರೀತಿಯಲ್ಲಿ ಹಾಳಾಗಬಹುದು. ಚಳಿ, ಗಾಳಿ, ಮಳೆ ಗಳಿಂದ ಈ ಸ್ಮಾರಕಗಳು ಹಾಳಾಗಿ ಹೋಗ್ಬೋದು. ತಲತಲಾಂತರಗಳಿಂದ ವರ್ಷಾನುವರ್ಷ ಕಳೆದ ರೀತಿಯಲ್ಲಿ ಈ ಸ್ಮಾರಕಗಳೆಲ್ಲ ನಶಿಸ್ತಾ ಹೋಗ್ಬೋದು. ಆದರೆ ನಾವು ಬರೆದಂತಹ ಕವಿತೆ ಇರ್ಬೋದು, ನಾವು ಬರೆದಂತಹ ಕಾವ್ಯಗಳನ್ನು ಯಾರೊಬ್ಬರಿಂದಲೂ ಕೂಡ ಅಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದು. ಅರಮನೆಗಳು, ಮೂರ್ತಿಗಳು ಯುದ್ಧದ ಸಮಯದಲ್ಲಿ ನಾಶ ಆಗ್ಬೋದು. ಗಾಳಿ, ಮಳೆಯಿಂದ ನಾಶ ಆಗ್ಬೋದು. ಯುದ್ಧಗಳು ಇರುವಂಥದ್ದು ಎಲ್ಲ ಕೂಡ, ಯುದ್ಧ ಅಂದರೆ ಅದೊಂಥರ ವೇಸ್ಟ್. ಅದು ಶತ್ರುಗಳ ದಾಳಿಯಿಂದ ಎಲ್ಲ ಕೂಡ ನಾಶ ಆಗ್ತದೆ. ಆದರೆ ಕವಿತೆಯನ್ನು ಯಾರೂ ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತನ್ನ ಗೆಳೆಯನಿಗೆ ಹೇಳುವಂತಹ ಮಾತು ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಅಂತ ಹೇಳುವಂಥದ್ದು. ಅಮೃತಶಿಲೆ ಅಥವಾ ಗಿಲ್ಡೆಡ್ಗಳೆಲ್ಲವೂ ಸ್ಮಾರಕಗಳಲ್ಲ ಅಂತ ಹೇಳುವಂಥದ್ದು ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಅವರ ಕವಿತೆಯಲ್ಲಿ ಕಾಣ್ಬೋದು.
ಬನ್ನಿ ವಿಲಿಯಂ ಶೇಕ್ಸ್ಪಿಯರ್ ಅವರ ಮತ್ತೊಂದು ಕವಿತೆಯನ್ನು ನೋಡುವ. ಅದು ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್. ನಾನು ಈಗಾಗಲೇ ಹೇಳಿದ್ದೇನೆ, ಈಗಾಗಲೇ ನಾನು ಅದರ ಸಾರಾಂಶವನ್ನೆಲ್ಲ ವಿಡಿಯೋದಲ್ಲಿ ಹೇಳಿದ್ದೇನೆ. ಇವತ್ತು ನಾವು ಜಸ್ಟ್ ಒಂದು ಸ್ವಲ್ಪ ಎಲ್ಲವನ್ನು ಕೂಡ ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗುವಂಥದ್ದು. ಅದರ ವಿಷಯ ಏನು, ಅದರೊಳಗಿರುವಂತಹ ಕವಿತೆಯ ಆ ಒಂದು ವಸ್ತು ವಿಷಯ ಏನು ಎಂಬುದನ್ನು ನೋಡ್ತಾ ಹೋಗುವಂಥದ್ದು. ಇದು ಕೂಡ ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂತಹ ಕವಿತೆ, ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್. ಈ ವಿಷಯದಲ್ಲಿ ಕವಿ ಏನು ಹೇಳ್ತಾ ಇದ್ದಾನೆ ಅಂದರೆ, ನಿಜವಾದ ಪ್ರೀತಿಗೆ ಸಾವಿಲ್ಲ, ನಿಜವಾದ ಪ್ರೀತಿ ನಶಿಸುವುದೇ ಇಲ್ಲ, ಅದಕ್ಕೆ ಅಂತ್ಯವೇ ಇಲ್ಲ. ನಿಜವಾದ ಪ್ರೀತಿಯನ್ನು ಯಾರೂ ಕೂಡ ತಡೆಯಬಾರದು, ಅದರ ನಡುವೆ ನಿಜವಾದ ಪ್ರೀತಿಯ ಮಧ್ಯೆ ನಾವು ಹೋಗಬಾರದು ಅಂತ ಕವಿ ಹೇಳ್ತಾ ಇದ್ದಾನೆ. ಕವಿ ಹೇಳ್ತಾ ಇದ್ದಾರೆ, ನಿಜವಾದ ಪ್ರೀತಿ ಅಳಿಲಿಕ್ಕೆ ಅಂದರೆ ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಈ ನಿಜವಾದ ಪ್ರೀತಿ ಎಂಬುದು ನಾಶ ಆದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ. ನಿಜವಾದ ಪ್ರೀತಿ ಸಾಯಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಪ್ರೀತಿ ಸತ್ತು ಹೋದರೆ ಅಥವಾ ಅದು ನಾಶ ಆದರೆ ಅದು ನಿಜವಾದ ಪ್ರೀತಿಯೇ ಅಲ್ಲ ಅಂತ ಇಲ್ಲಿ ಕವಿ ವಿಲಿಯಂ ಶೇಕ್ಸ್ಪಿಯರ್ ಅವರು ವಿವರಿಸುವಂಥದ್ದು. ಒಂದು ಪ್ರೀತಿಗೆ, ನಿಜವಾದ ಪ್ರೀತಿ ಯಾವತ್ತೂ ನಿಜವಾದ ಮನಸ್ಸುಗಳ ನಡುವೆ ಆಗುವಂಥದ್ದು. ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್, ನಿಜವಾದ ಪ್ರೀತಿ ನಿಜವಾದ ಮನಸ್ಸುಗಳ ನಡುವೆ ಆಗ್ತದೆ. ಅದನ್ನು ಅಡೆತಡೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಅಡೆತಡೆ ಮಾಡಿದರೆ ಅದು ನಾಶ ಆಗುವುದಿಲ್ಲ. ಒಂದು ವೇಳೆ ನಾಶ ಆದರೂ ಕೂಡ ಆ ನಾಶ ಆದರೆ ಅದು ನಿಜವಾದ ಪ್ರೀತಿ ಅಲ್ಲ ಅಂತ ಇಲ್ಲಿ ನಿಜವಾದ ಪ್ರೀತಿಯ ಬಗ್ಗೆ ಕವಿ ನಮಗೆ ವಿವರಿಸ್ತಾ ಇದ್ದಾರೆ. ನಿಜವಾದ ಪ್ರೀತಿ ಎಂಬುದು ನಿರಂತರವಾಗಿರುವಂಥದ್ದು, ಅದು ಅಮರವಾಗಿರುವಂಥದ್ದು. ಜಗತ್ತು ಅಂತ್ಯ ಆದರೂ ಕೂಡ ಜಗತ್ತು ಅಂತ್ಯ ಆಗ್ಬೋದು, ಪ್ರಕೃತಿ ಅಂತ್ಯ ಆಗ್ಬೋದು, ನಮ್ಮ ಸುತ್ತಮುತ್ತಲುಗಳೆಲ್ಲ ಕೂಡ ಅಂತ್ಯ ಆಗ್ಬೋದು. ಆದರೆ ನಿಜವಾದ ಪ್ರೀತಿ ಅಂತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಧ್ರುವ ನಕ್ಷತ್ರದಂತೆ ಅಲ್ಲಿ ಸ್ಟಕ್ ಆಗಿರ್ತದೆ, ಅಲ್ಲಿ ಅದು ಪರ್ಮನೆಂಟ್ ಆಗಿರ್ತದೆ, ಅದೊಂದು ಫಿಕ್ಸ್ಡ್ ಆಗಿರ್ತದೆ. ಪೋಲ್ ಸ್ಟಾರ್ ರೀತಿಯಲ್ಲಿ, ಪೋಲ್ ಸ್ಟಾರ್ ಅಂದರೆ ಧ್ರುವ ನಕ್ಷತ್ರದಂತೆ ಅದು ಒಂದು ಫಿಕ್ಸ್ಡ್ ಆಗಿರುವಂಥದ್ದು. ನಿಜವಾದ ಪ್ರೀತಿಗೆ ಸಾವಿಲ್ಲ ಅಂತ ಇಲ್ಲಿ ನಿಜವಾದ ಪ್ರೀತಿಯ ಬಗ್ಗೆ ಕವಿ ಹೇಳ್ತಾ ಇರುವಂಥದ್ದು. ನಿಜವಾದ ಪ್ರೀತಿಯು ನಿಜವಾದ ಮನಸ್ಸುಗಳ ನಡುವೆ ಆಗ್ತದೆ. ನಿಜವಾದ ಮನಸ್ಸುಗಳ ನಡುವೆ ಮದುವೆ ಆಗಬೇಕು. ಆ ಮದುವೆ ಎಂಬುದು ನಿಜವಾದ ಪ್ರೀತಿ ಇದ್ದಾಗ ಮಾತ್ರ ಅಲ್ಲಿ ನಡೀಲಿಕ್ಕೆ ಸಾಧ್ಯ. ನಿಜವಾದ ಪ್ರೀತಿ ಇಲ್ಲ ಅಂತ ಆದರೆ ಅದು ಸಾಯ್ತದೆ ಅಥವಾ ಅದು ನಶಿಸಿ ಹೋಗ್ತದೆ ಅಂತ ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದನ್ನು ಕಾಣ್ಬೋದು. ಇನ್ನು ಮುಂದಿನ ಕವಿತೆಗೆ ನಾವು ಹೋಗುವ. ಮುಂದಿನ ಕವಿತೆ ಥಾಮಸ್ ಗ್ಯಾರಿಯವರ ಸೆಲೆಕ್ಷನ್ ಫ್ರಮ್ ಗ್ಯಾರೀಸ್ ಎಲಿಜಿ. ಎಲಿಜಿ ಅಂದರೆ ಹೇಳಿದ ಕೂಡಲೇ ಅದೊಂದು ಶೋಕಗೀತೆ, ದುಃಖ ತಪ್ತವಾದಂತಹ ಗೀತೆಯಾಗಿರುವಂಥದ್ದು. ಅವರು ಥಾಮಸ್ ಗ್ಯಾರಿ ಅವರು ಬರೆದಿರುವಂತಹ ಈ ಒಂದು ಪದ್ಯ ಶೋಕಗೀತೆ, ದುಃಖದಿಂದ ಕೂಡಿರ್ತದೆ. ಯಾವಾಗ ಅವರ ಒಂದು ತುಂಬ ಕ್ಲೋಸ್ ಫ್ರೆಂಡ್ ರಿಚರ್ಡ್ ವೆಸ್ಟ್ ಅನ್ನುವಂಥವರು ಅವರ ಫ್ರೆಂಡ್ ಸಾಯ್ತಾರೆ. ಸತ್ತ ನಂತರ ಅವರು 1942ರಲ್ಲಿ ಈ ಒಂದು ಶೋಕಗೀತೆಯನ್ನು ಬರೀಲಿಕ್ಕೆ ಆರಂಭ ಮಾಡ್ತಾರೆ. ಅದಾದ ನಂತರ 1751ರಲ್ಲಿ ಅದನ್ನು ಪಬ್ಲಿಷ್ ಕೂಡ ಮಾಡಲಾಗ್ತದೆ. ಥಾಮಸ್ ಗ್ಯಾರಿ ಅವರು ಹೇಳ್ತಾರೆ, ಅವರು ದುಃಖದಿಂದ ಹೇಳ್ತಾ ಇರುವಂಥದ್ದು ಕಾಮನ್ ಪೀಪಲ್ ಅಂದರೆ ಸಾಮಾನ್ಯ ಜನರುಗಳ ಒಂದು ಸಾವನ್ನು ಅವರು ಹೇಳ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಈಗ ಅಂದರೆ ಚರ್ಚ್ ಯಾರ್ಡಲ್ಲಿ ಅವರು ಇದ್ದಾರೆ. ಅವರು ಸಂಜೆಯ ಹೊತ್ತಲ್ಲಿ ಸ್ಮಶಾನದ ಹತ್ರ ಬಂದಿದ್ದಾರೆ ಸ್ನೇಹಿತರೆ. ಸ್ಮಶಾನದ ಹತ್ರ ಬಂದು ಎಲ್ಲ ಸತ್ತಂತಹ ಸಮಾಧಿಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಅವರು ಸಾಮಾನ್ಯ ಜನರ ಒಂದು ಸಾವಿನ ಬಗ್ಗೆ ದುಃಖದಿಂದ ಹೇಳ್ತಾ ಇದ್ದಾರೆ. ಈ ಸಾಮಾನ್ಯ ಜನರುಗಳು ಯಾರು? ರೈತರು, ಕಾರ್ಮಿಕರು,
ಕೂಲಿ ಕೆಲಸಕ್ಕೆ ಹೋಗುವಂಥವರು ಇವರೆಲ್ಲರೂ ಕೂಡ ಸಾಮಾನ್ಯ ಜನರು. ಇವರ ಸಾವು ಉಂಟಾದಾಗ ಈ ಸಣ್ಣ ಪುಟ್ಟ ಸಮಾಧಿಗಳನ್ನು ಮಾಡುತ್ತಾರೆ ಹೊರತು ದೊಡ್ಡ ದೊಡ್ಡ ಸ್ಮಾರಕಗಳನ್ನಾಗಿ ಭವ್ಯ ಒಂದು ಸ್ಮಾರಕಗಳನ್ನೆಲ್ಲ ಮಾಡುವುದಿಲ್ಲ. ಸಣ್ಣದಾಗಿ ಅವರಿಗೆ ಸ್ಮಾರಕವನ್ನು, ಸಣ್ಣದಾಗಿ ಸಮಾಧಿಯನ್ನು ಮಾಡ್ತಾರೆ. ಈ ಸಾಮಾನ್ಯ ಜನರು ಕೆಲಸ ಮಾಡಿ ಸಂಜೆಯ ಹೊತ್ತು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಮನೆಯವರು ಅವರ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ. ಅವರಿಗೆ ಸಿಗುವಂತಹ ಸಣ್ಣ ಅಂದರೆ ಕಡಿಮೆ ಸಂಬಳದಲ್ಲಿ ಜೀವನವನ್ನು ಮಾಡ್ತಾ ಹೋಗ್ತಾರೆ. ಅವರಿಗೆ ಅನೇಕ ಕಷ್ಟ ನೋವುಗಳೆಲ್ಲ ಇರ್ತದೆ ಅಂತ ಇಲ್ಲಿ ಕವಿಯು ಹೇಳ್ತಾ ಇದ್ದಾರೆ. ಸಾಮಾನ್ಯ ಜನರಿಗೆ ಬರುವಂತಹ ಒಂದು ಸಾವು ಅಂದರೆ ಇಲ್ಲಿ ಸಾವು ಎನ್ನುವಂಥದ್ದು ಸಾಮಾನ್ಯ ಜನರನ್ನು ಕೂಡ ಬಿಟ್ಟಿಲ್ಲ, ದೊಡ್ಡ ವ್ಯಕ್ತಿಗಳನ್ನು ಕೂಡ ಬಿಟ್ಟಿಲ್ಲ. ಇದೆಲ್ಲರಿಗೂ ಕೂಡ ಒಂದೇ, ಸಾವು ಎಲ್ಲರಿಗೂ ಕೂಡ ಒಂದೇ, ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಅಂತ ಇಲ್ಲಿ ಕವಿ ಹೇಳ್ತಾ ಸಾಮಾನ್ಯ ಜನರ ಸಾವಿನ ಬಗ್ಗೆ, ಸಾಮಾನ್ಯ ಜನರ ಜೀವನದ ಒಂದು ಕಷ್ಟಗಳ ಬಗ್ಗೆ ಇಲ್ಲಿ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು. ಸಾವು ಎಂಬುದು ಸಾಮಾನ್ಯ ಜನರಿಗೂ ಬರ್ತದೆ, ಶ್ರೀಮಂತ ಜನರಿಗೂ ಕೂಡ ಬರ್ತದೆ ಅಂತ ಹೇಳಿ ಸಾಮಾನ್ಯ ಜನರುಗಳ ಬಗ್ಗೆ ಅವನು ತುಂಬ ದುಃಖ ಪಡ್ತಾನೆ, ಕಷ್ಟದ ಜೀವನಗಳನ್ನು ಮಾಡ್ತಾರೆ. ಅದಾದ ನಂತರ ಒಂದು ದಿನ ಸಾವನ್ನಪ್ತಾರೆ. ಹಾಗೆಯೇ ಕವಿ ಹೇಳ್ತಾ ಇದ್ದಾನೆ, ಮುಂದೊಂದು ದಿನ ನಾನು ಕೂಡ ಹಾಗೆ ಸಾಮಾನ್ಯ ವ್ಯಕ್ತಿಯೇ, ನನ್ನನ್ನು ಹುಡುಕಿಕೊಂಡು ಜನ ಬರ್ತಾರೆ, ಎಲ್ಲೂ ಇಲ್ಲದಾಗ ಸತ್ತು ಇರುವಂಥ ವಿಷಯ ಗೊತ್ತಾದಾಗ ಸಮಾಧಿಯನ್ನು ಮಾಡ್ತಾರೆ ಅಂತ ಇಲ್ಲಿ ಸಾಮಾನ್ಯ ಜನರ ಬಗ್ಗೆ ಕವಿಯು ಕೊರಗ್ತಾನೆ, ದುಃಖ ಪಡ್ತಾನೆ. ಅವರ ಜೀವನದ ಕಥೆಯನ್ನು ಅವನು ಇಲ್ಲಿ ವಿವರಿಸ್ತಾರೆ. ಕಷ್ಟಪಡ್ತಾರೆ ರೈತರು, ಅವರು ಹೊಲದಲ್ಲಿ ಬಿತ್ತಿ ನಂತರ ಬೆಳೆ ಬಂದು ಆ ಬೆಳೆಯನ್ನು ಮಾರಾಟ ಮಾಡುವಷ್ಟರಲ್ಲಿ ಅವರಿಗೆ ಸ್ವಲ್ಪ ಮಾತ್ರವೇ ಹಣ ಸಿಗುವಂಥದ್ದು, ಅಷ್ಟರಲ್ಲಿ ಜೀವನವನ್ನು ಮಾಡ್ತಾರೆ ಅಂತ ಕವಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಬರುವಂತಹ ಪದ್ಯ ವಿಲಿಯಂ ವರ್ಡ್ಸ್ವರ್ತ್ ಬರೆದಿರುವಂತಹ ಡಫೋಡಿಲ್ಸ್ ಮತ್ತು ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಎರಡು ಕವಿತೆಯನ್ನು ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿದ್ದಾರೆ. ಒಂದು ಡಫೋಡಿಲ್ಸ್, ಮತ್ತೊಂದು ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್. ಮೊದಲನೇದಾಗಿ ಡಫೋಡಿಲ್ಸ್ ಅನ್ನು ನೋಡುವ. ಈ ಡಫೋಡಿಲ್ಸ್ ಕವಿತೆಯಲ್ಲಿ ವಿಲಿಯಂ ವರ್ಡ್ಸ್ವರ್ತ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಕವಿ ತುಂಬಾ ದುಃಖದಿಂದ ಕೂಡಿದ್ದಾನೆ. ಯಾಕಂದರೆ ಅವನ ಬ್ರದರ್ ಸಾವನ್ನಪ್ಪಿದ್ದಾನೆ. ಡೆತ್ ಆಫ್ ಹಿಸ್ ಬ್ರದರ್ ಆಫ್ಟರ್, ಅವನು ಏನು ಫೇಸ್ ಮಾಡ್ತಾ ಇದ್ದಾನೆ ಅಂದರೆ ಆಫ್ಟರ್ ಡೆತ್ ಆಫ್ ಹಿಸ್ ಬ್ರದರ್, ಅವನ ಬ್ರದರ್ ತೀರಿ ಹೋದ ನಂತರ, ಅವನ ಸಹೋದರ ತೀರಿ ಹೋದ ನಂತರ ಇಲ್ಲಿ ಕವಿ ಒಂಟಿಯಾಗಿದ್ದಾನೆ. ಅವನಿಗೆ ಏಕಾಂಗಿತನ ಕಾಡ್ತಾ ಇದೆ, ಅವನಿಗೆ ತುಂಬ ನೋವಲ್ಲಿದ್ದಾನೆ. ಅವನು ಒಂದು ದಿವಸ ಈ ಜೀವವೇ ಬೇಡ ನನಗೆ, ಈ ಜೀವನವೇ ಬೇಡ, ನಾನು ಒಂಟಿಯಾಗಿದ್ದೀನಿ, ನನಗೆ ಯಾರೂ ಇಲ್ಲ ಅಂತ ಅವನು ಆ ಒಂದು ದುಃಖದಲ್ಲಿರುವಂತಹ ಸಂದರ್ಭದಲ್ಲಿ ಒಂದು ನದಿಯ ತೀರದಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ. ಲೇಕ್ನ ಸಮೀಪದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಅವನಿಗೆ ತುಂಬ ದೂರದಿಂದ ಈ ಡಫೋಡಿಲ್ಸ್ ಹೂಗಳು ಕಾಣ್ತದೆ. ಡಫೋಡಿಲ್ಸ್ ಎನ್ನುವಂತಹ ಹೂಗಳು ಅದೊಂದು ಸುಂದರವಾದ ಹೂಗಳು, ಅದೊಂದು ಹಳದಿ ಬಣ್ಣ, ಕೆಂಪು ಬಣ್ಣದಿಂದ ಕೂಡಿದಂಥ ಹೂಗಳು ಕಾಣ್ತದೆ. ಅದರಲ್ಲಿ ಅದು ರಾಶಿ ಸಾವಿರಾರು ಹೂಗಳು ಕೊನೆಯದಲ್ಲಿ ಆ ಒಂದು ನದಿಯ ತೀರದಲ್ಲಿ ಕಾಣ್ತದೆ. ಅವನಿಗೆ ಅದನ್ನು ನೋಡಿ ಅವನಿಗೆ ಮನಸ್ಸು ತುಂಬಾ ಖುಷಿ ಅನ್ನಿಸ್ತದೆ. ಇಷ್ಟೊಂದು ಸಾವಿರ ಹೂಗಳು ಗಾಳಿಗೆ ತೇಲ್ತಾ ಇರ್ತದೆ, ಗಾಳಿಗೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಲ್ತಾ ಇರ್ತದೆ. ಅದನ್ನು ನೋಡಿ ಅವನಿಗೆ ತುಂಬಾ ಖುಷಿ ಪಡ್ತಾನೆ. ಅದು ಡ್ಯಾನ್ಸ್ ಮಾಡ್ತಾ ಇರುವಂಥದ್ದೇ ಅವನಿಗೆ ಅನ್ನಿಸ್ತದೆ. ಹಾಗೆಯೇ ನದಿಯ ಒಂದು ರಿಫ್ಲೆಕ್ಷನ್ ಇದೆಯಲ್ಲ, ಹೂವಿನ ಒಂದು ನೆರಳು ಆ ನದಿಗೆ ಬಿದ್ದು ಆ ಒಂದು ಹೊಳೆತ ಅದಕ್ಕೆ ಬರ್ತಾ ಇದೆ. ಹಾಗೆಯೇ ತಣ್ಣನೆಯ ಗಾಳಿಗೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೃತ್ಯ ಮಾಡುವ ರೀತಿಯಲ್ಲಿ ಇಲ್ಲಿ ಕವಿಗೆ ಕಾಣ್ತಾ ಇದೆ. ಕವಿ ಈಗ ಅನ್ನಿಸ್ತದೆ ಅವನಿಗೆ ಡಫೋಡಿಲ್ಸ್ ನೋಡಿದಾಗೆಲ್ಲ ಅವನ ಮನಸ್ಸು ತುಂಬಾ ಖುಷಿ ಪಡುತ್ತದೆ. ಹಾಗೆ ಅವನು ಅನ್ನಿಸ್ತದೆ ಅವನಿಗೆ ಬೆಳಿಗ್ಗೆ ಅರಳಿ ರಾತ್ರಿ ಮುದುಡುವಂತಹ ಈ ಹೂಗಳೇ ಇಷ್ಟೊಂದು ಲವಲವಿಕೆಯಿಂದ ಇದೆ,
ಇಷ್ಟೊಂದು ಖುಷಿಯಿಂದ ಇದೆ, ಇಷ್ಟೊಂದು ಸಂತೋಷವಾಗಿದೆ. ಅಂತಹ ಸಂದರ್ಭದಲ್ಲಿ 100 ವರ್ಷಗಳ ಕಾಲ ಜೀವನ ಮಾಡಬೇಕಾದಂತಹ ನಾನು ಒಂದು ದುಃಖದ ವಿಷಯಕ್ಕೋಸ್ಕರ ಯಾಕೆ ಇಷ್ಟೊಂದು ಬಲಿಯಾಗ್ತಾ ಇದ್ದಾನೆ, ಯಾಕೆ ಇಷ್ಟೊಂದು ನೋವು ಪಡ್ತಾ ಇದ್ದಾನೆ? ನಾನು ನೋವು ಪಡಬಾರ್ದು, ದುಃಖ ಪಡಬಾರ್ದು, ಮುಂದಿನ ಜೀವನವನ್ನು ಚೆನ್ನಾಗಿ ಮಾಡಬೇಕು, ನನ್ನ ಜೀವನವನ್ನು ಸರಿಯಾಗಿ ಕಳಿಬೇಕು, ನಾನು ಇಷ್ಟೊಂದು ದುಃಖ ಪಡಬಾರ್ದು ಎನ್ನುವಂಥ ಒಂದು ಮನಸ್ಸು ಅವನಿಗೆ ಬರ್ತದೆ. ಯಾವಾಗ ಡಫೋಡಿಲ್ ಫ್ಲವರನ್ನು ನೆನೆಸ್ತಾನೋ ಆಗೆಲ್ಲ ಅವನಿಗೆ ತುಂಬಾ ಖುಷಿ ಕೊಡ್ತದೆ. ಅವನ ಏಕಾಂತತನವನ್ನು ಅವನು ಬಿಟ್ಟು ಆ ಒಂದು ಎಂಜಾಯ್ ಪಡ್ತಾನೆ, ಅವನು ಜಾಯ್ ಮಾಡ್ತಾನೆ, ಅವನ ಮನಸ್ಸಿಗೆ ಆ ಡಿಪ್ರೆಷನ್ನಿಂದ ಹೊರಗೆ ಬರ್ತಾನೆ. ಇದೆಲ್ಲ ಕೂಡ ಡಫೋಡಿಲ್ಸ್ ಪದ್ಯದಲ್ಲಿ ಕಾಣುವಂಥದ್ದು. ಇನ್ನು ವಿಲಿಯಂ ವರ್ಡ್ಸ್ವರ್ತ್ ಬರೆದಿರುವಂತಹ ಮತ್ತೊಂದು ಪದ್ಯ ಅಪಾನ್ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್. ಈ ಒಂದು ಕವಿತೆಯಲ್ಲಿ ಏನು ವಿಷಯ ಅಂದರೆ, ಇಲ್ಲಿ ಕವಿಯು ಲಂಡನ್ನಲ್ಲಿದ್ದಾನೆ. ಲಂಡನ್ನ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅಂದರೆ ವೆಸ್ಟ್ ಮಿನಿಸ್ಟರ್ ಎನ್ನುವಂತಹ ಒಂದು ಸೇತುವೆಯಲ್ಲಿ ನಡ್ಕೊಂಡು ಹೋಗ್ತಾನೆ. ಅದೊಂಥರ ಎತ್ತರದಲ್ಲಿರುವಂತಹ ಒಂದು ಸೇತುವೆ. ಅಲ್ಲಿ ಯಾವಾಗ ಅರ್ಲಿ ಮಾರ್ನಿಂಗ್, ಮುಂಜಾನೆಯಲ್ಲಿ, ಬೆಳಗಿನ ಜಾವದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ವಾಹನ ಕೂಡ ಇಲ್ಲ. ಇಡೀ ಪ್ರಕೃತಿ ತುಂಬ ಸುಂದರವಾಗಿ ಅವನಿಗೆ ಕಾಣಿಸ್ತದೆ. ಯಾರು ಕೂಡ ನಿದ್ದೆಯಿಂದ ಇದ್ದಿಲ್ಲ, ಎಲ್ಲರೂ ಮಲಗಿದ್ದಾರೆ. ವಾಹನಗಳ ಒಂದು ದಟ್ಟಣೆ ಇಲ್ಲ, ಜಂಗುಳಿ ಇಲ್ಲ, ಶಾಂತತೆಯಿಂದ ಇದೆ. ಪ್ರಕೃತಿ ಸೊಗಸಿನಿಂದ ಇದೆ, ಕಾಮಾಗಿದೆ, ಕ್ವೈಟ್ ಆಗಿದೆ. ಅವನು ಅದನ್ನು ತುಂಬಾ ಇಷ್ಟಪಡ್ತಾನೆ. ಸುತ್ತಮುತ್ತಲೂ ನೋಡ್ತಾನೆ. ಪ್ರಕೃತಿಯಲ್ಲೆಲ್ಲ ಒಂದು ಸೂರ್ಯ ಆಗ ತಾನೇ ಮೂಡಿ ಬಂದಿದ್ದ ಅವನ ಒಂದು ಹೊಂಬೆಳಕು ಕಾಣ್ತದೆ. ಇಡೀ ಒಂದು ಲಂಡನ್ನ ಒಂದು ಸಿಟಿ ಇದೆಯಲ್ಲ, ಹೊಳಿತಾ ಇರುವಂತೆ ಅವನಿಗೆ ಅನಿಸ್ತದೆ. ಹಾಗೆಯೇ ಅಲ್ಲಿಂದ ಹೋಗುವಂಥ ನೀರಿನ ರಿಫ್ಲೆಕ್ಷನ್, ಆ ಒಂದು ಹೊಳೆತ ಕೂಡ ಸಂಪೂರ್ಣ ಆಕಾಶಕ್ಕೆ ಬಿದ್ದಂತೆ ಅವನಿಗೆ ಕಾಣ್ತದೆ. ಇಡೀ ಲಂಡನನ್ನು ನೋಡ್ತಾನೆ. ಎಲ್ಲ ಕ್ವೈಟಾಗಿ, ಕಾಮಾಗಿ, ತುಂಬಾ ಚೆಂದಾದ ಗಾಳಿ ಬೀಸ್ತಾ ಇತ್ತು. ಅಲ್ಲಿ ಟೆಂಪಲ್ ಇರ್ಬೋದು, ಡೂಮ್ ಇರ್ಬೋದು, ಶಿಪ್ ಎಲ್ಲ ಅವನಿಗೆ ಕಾಣ್ತಾ ಇದೆ. ತುಂಬ ಸುಂದರವಾದ ಪ್ರಕೃತಿ ಅವನ ಕಣ್ಣ ಮುಂದೆ ಕಾಣ್ತದೆ. ಅವನಿಗೆ ಅನಿಸ್ತದೆ ಎಷ್ಟು ಸುಂದರವಾಗಿದೆ ಈಗ ಲಂಡನ್. ಇಂಥ ಒಂದು ಸಮಯದಲ್ಲಿ ಮುಂಜಾನೆಯಲ್ಲಿ ಯಾವುದೇ ಕಿರಿಕಿರಿ ಇಲ್ಲ, ಯಾವುದೇ ವಾಹನಗಳ ದಟ್ಟಣೆ ಇಲ್ಲ, ಯಾವುದೇ ಜನಸಂಖ್ಯೆ ಇಲ್ಲ. ಎಷ್ಟೊಂದು ಕಾಮಾಗಿ ತುಂಬಾ ಖುಷಿ ಕೊಡುವಂತಹ ಸಮಯ ಅಂತ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನು ಕೊನೆಯದಾದಂತಹ ಒಂದು ಪದ್ಯ ಆಲ್ಫ್ರೆಡ್ ಟೆನ್ನಿಸನ್ ಅವರ ಯುಲಿಸಸ್. ಆಲ್ಫ್ರೆಡ್ ಟೆನ್ನಿಸನ್ ಅವರು ಬರೆದಿರುವಂತಹ ಯುಲಿಸಸ್ ಪದ್ಯವನ್ನು ನೋಡೋಣ. ಇಲ್ಲಿ ಕೂಡ ಕವಿಯು ಯಾವ ಇದನ್ನು ಬರೆದಿದ್ದಾನೆ ಅಂದರೆ, ಕವಿಯು ಸೋನೆಟ್, ಈ ಒಂದು ಕವಿತೆ ಇದೆಯಲ್ಲ ಇದೊಂದು ಸೋನೆಟ್ನ ರೀತಿಯಲ್ಲಿ ಇದೆ ಅಂತ ಅವನು ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಯುಲಿಸಸ್ ಕವಿತೆ ನೋಡಿ, ಯುಲಿಸಸ್ ಕವಿತೆಯಲ್ಲಿ ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಅವನು ಸುಮ್ಮನೆ ಕುಳಿತುಕೊಳ್ಳಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಅಂದರೆ ಅವನು ರಾಜನಾಗಿದ್ದಾನೆ. ಅವನು ರಾಜನಾದಂತಹ ಸಂದರ್ಭದಲ್ಲಿ ಅಡ್ವೆಂಚರ್ಗಳನ್ನು ಮಾಡ್ತಾ ಇದ್ದಾನೆ. ಬೇರೆ ಬೇರೆ ನೌಕಾಯಾನಗಳನ್ನು ಮಾಡ್ತಾ, ಯುದ್ಧಗಳನ್ನು ಮಾಡ್ತಾ, ಅನೇಕ ರಾಜರುಗಳನ್ನು ಸೋಲಿಸ್ತಾ, ಹೊಸ ಹೊಸ ಸಾಹಸದ ಮಾರ್ಗಗಳಲ್ಲಿ ಹೋಗ್ತಾ ಸಾಹಸದ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ನೌಕಾಯಾನವನ್ನು ಮಾಡ್ತಾ ಇದ್ದಾನೆ. ಆದರೆ ಈಗ ಅವನಿಗೆ ತುಂಬ ಪ್ರಾಯ ಆಯಿತು, ಈಗ ಅವನಿಗೆ ವಯಸ್ಸಾಯಿತು. ಈಗ ಅವನು ಅರಮನೆಯಲ್ಲಿದ್ದಾನೆ. ಅರಮನೆಯಲ್ಲಿದ್ದುಕೊಂಡು ಅವನು ಹೆಂಡತಿಯ ಜೊತೆಗಿದ್ದಾನೆ. ಅವನಿಗೆ ಅನಿಸ್ತದೆ ಅವನ ಹೆಂಡತಿ ಯಾವುದೇ ರೀತಿಯ ಸಾಹಸವನ್ನು ಮಾಡಲಿಲ್ಲ. ಅವಳು ಕೇವಲ ಮನೆಯಲ್ಲಿ ಅಷ್ಟೇ ಇದ್ಲು, ಯಾವ ರೀತಿಯ ಸಾಹಸವನ್ನು ಮಾಡಲಿಲ್ಲ. ಇಂತಹ ಒಂದು ಜೀವನ ಮಾಡಬೇಕು, ಇಂತಹ ಒಂದು ಜೀವನ ಮಾಡಬಾರ್ದು. ಪ್ರತಿಯೊಬ್ಬರು ಏನಾದರೂ ಒಂದು ಅಡ್ವೆಂಚರ್ಗಳನ್ನು, ಸಾಹಸಗಳನ್ನು ಮಾಡಬೇಕು, ಸಾಹಸಗಳಿಗೆ ಕೈ ಹಾಕಬೇಕು, ಅದರ ಕೆಲಸಗಳನ್ನು ಮಾಡಬೇಕು ಅಂತ ಅವನು ಹೇಳ್ತಾನೆ. ನನಗೀಗ ವಯಸ್ಸಾಯಿತು ಅಂತ ಹೇಳಿ
ಟೈಮ್ ಇನ್ನೂ ಮಿಂಚಲಿಲ್ಲ, ಇನ್ನೂ ಸಾಯಲಿಲ್ಲ, ಇನ್ನೂ ಜೀವ ಇದೆ, ಇನ್ನು ಜೀವ ಎಷ್ಟು ಸಮಯ ಇದೆ, ಜೀವ ಇರುವ ತನಕ ನಾನು ಸಾಹಸಗಳನ್ನು ಮಾಡ್ತೇನೆ, ನನ್ನ ಜೀವ ಇನ್ನೂ ಇದೆ, ಇನ್ನೂ ಟೈಮ್ ಮುಗಿಲಿಲ್ಲ, ಇನ್ನೂ ಟೈಮ್ ಇದೆ, ನನಗೆ ವಯಸ್ಸಾಯಿತು, ಆದರೆ ಜೀವ ಇರುವ ತನಕ ನಾನು ಏನಾದರೂ ಒಂದು ಅಡ್ವೆಂಚರ್ ಕಾರ್ಯಗಳನ್ನು ಮಾಡಿಯೇ ಮಾಡ್ತೇನೆ. ಅವನು ತನ್ನ ಗೆಳೆಯರ ಬಳಗದಲ್ಲಿ ಹೇಳ್ತಾನೆ, ಹೋಗುವ, ಏನಾದರೂ ಒಂದು ಸಾಹಸ ಕಾರ್ಯಗಳನ್ನು ಮಾಡುವ, ಇನ್ನೂ ಕೂಡ ನಮಗೆ ಟೈಮ್ ಇದೆ, ನಾವು ಯಾವುದಾದ್ರೂ ಒಂದು ನೌಕಾಯಾನಗಳನ್ನು ಮಾಡುವ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಯುಲಿಸಸ್ ಹೇಳ್ತಾನೆ, ನನ್ನ ಮಗ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ, ನನಗೆ ಅದು ಖುಷಿ ಇದೆ, ನಾನು ಅವನನ್ನು ಇಷ್ಟಪಡ್ತೇನೆ, ಅವನು ರಾಜ್ಯಭಾರವನ್ನು ಮಾಡ್ತಾ ಜನರುಗಳನ್ನು ರೂಲ್ ಮಾಡ್ತಾ ಇದ್ದಾನೆ, ಜನರುಗಳನ್ನು ಆಡಳಿತ ಮಾಡ್ತಾ ಇದ್ದಾನೆ, ಅವನು ಮನೆತನವನ್ನು ನೋಡ್ಕೊಳ್ತಾ ಇದ್ದಾನೆ, ಅದು ಅವನಿಗೆ ಇಷ್ಟ, ಅದವನು ಮಾಡ್ತಾ ಇದ್ದಾನೆ, ಜನರು ಅವನನ್ನು ಇಷ್ಟಪಟ್ಟಿದ್ದಾರೆ, ಜನರನ್ನು ಕೂಡ ಅವನು ಇಷ್ಟಪಡ್ತಾ ಇದ್ದಾನೆ, ನಾನು ಮಗನನ್ನು ತುಂಬ ಪ್ರೀತಿ ಮಾಡ್ತೇನೆ, ಅವನ ಒಂದು ಗುಡ್ ಆಡಳಿತ ಇದೆಯಲ್ಲ ಅದು ಪ್ರತಿಯೊಬ್ಬರಿಗೆ ಇಷ್ಟ ಆಗಿದೆ, ಅವನ ಒಂದು ಪ್ರಾಮಾಣಿಕತೆಯಿಂದ ಅವನು ತನ್ನ ಕುಟುಂಬವನ್ನು ಮತ್ತು ತನ್ನ ಪ್ರಜೆಗಳನ್ನೆಲ್ಲ ನೋಡ್ತಾ ಇದ್ದಾನೆ, ಅದು ನನಗೆ ಇಷ್ಟವೇ ಇದೆ. ಆದರೆ ನನಗೆ ಇನ್ನೂ ಸಮಯ, ಇನ್ನೂ ನಾಟ್ ಟು ಲೇಟ್, ಇನ್ನೂ ಏನೂ ಟೈಮ್ ಲೇಟ್ ಆಗಲಿಲ್ಲ, ನಾನು ಇನ್ನೂ ಕೂಡ ಸಾಹಸ ಕಾರ್ಯಗಳನ್ನು ಮಾಡ್ತೇನೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು, ಸಾಹಸ ಕಾರ್ಯಗಳನ್ನು ಮಾಡಬೇಕು, ಆದರೆ ಮಾತ್ರ ಜೀವನವು ಒಂದು ಸಾರ್ಥಕದ ಬದುಕು ನಮಗೆ ಸಿಗ್ತದೆ. ಏನೂ ಮಾಡದೇ ಇದ್ದರೆ ಸಾರ್ಥಕದ ಜೀವನ ಇಲ್ಲ ಅಂತ ಇಲ್ಲಿ ಯುಲಿಸಸ್ ಹೇಳ್ತಾ ಇದ್ದಾರೆ. ನೋಡಿ, ಯುಲಿಸಸ್ ಇದಿಷ್ಟು ಆದರೆ ನಮ್ಮ ಪದ್ಯ ಎಲ್ಲ ಕೂಡ ಮುಗೀತು ಸ್ನೇಹಿತರೆ. ಇದೆಲ್ಲ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ನನಗೆ ಅನಿಸ್ತದೆ. ಯಾರೆಲ್ಲ ನಿಮಗೆ ಅರ್ಥ ಆಗಲಿಲ್ಲ, ಇನ್ನೊಮ್ಮೆ ವಿಡಿಯೋವನ್ನು ಕೇಳಿ, ಹಾಗೆಯೇ ಇನ್ನೊಮ್ಮೆ ಅದರ ಬಗ್ಗೆ ತಿಳ್ಕೊಳ್ಳಿ. ಪ್ರತಿಯೊಂದು ಪದ್ಯದ ಸಾರಾಂಶವನ್ನು ನಾನು ಎಲ್ಲವನ್ನು ಕೊಟ್ಟಿದ್ದೇನೆ, ಕನ್ನಡದಲ್ಲಿ ಅದರ ವಿವರಣೆಯನ್ನು ಕೂಡ ಸರಿಯಾಗಿ ಹೇಳ್ತಾ ಹೋಗಿದ್ದೇನೆ. ಇನ್ನು ನಿಮಗೆ ಇನ್ನಷ್ಟು ವಿಷಯಗಳು ಬೇಕು ಅಂತಾದರೆ ಬೇರೆ ಕಡೆಗಳಲ್ಲಿ ಹುಡುಕಿಕೊಳ್ಳಿ. ಹಾಗೆಯೇ ಸ್ನೇಹಿತರೆ, ಮತ್ತೊಂದು ಹೇಳ್ತಾ ಇರುವಂಥದ್ದು, ಈ ಕವಿತೆಯ ಭಾಗದಿಂದ ಸಂದರ್ಭ ಸ್ವಾರಸ್ಯ ಬರಲಿಕ್ಕೆ ಬಂದೇ ಬರ್ತದೆ. ನೀವು ಆ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಬಂದಾಗ ಸರಿಯಾಗಿ 2 ಸಲ ಪ್ರಶ್ನೆಯನ್ನು ಓದ್ಕೊಳ್ಳಿ. ಯಾವ ಪ್ರಶ್ನೆಯನ್ನು ಕೊಡ್ತಾರೆ ಅಂತ ಖಂಡಿತವಾಗಿಯೂ ನಮಗೆ ಗೊತ್ತಾಗುವುದಿಲ್ಲ. ನಾವೇನು ಮಾಡಬೇಕು, ಆ ಸಾಲುಗಳನ್ನು 2 ಬಾರಿ ಓದ್ಕೊಳ್ಳಿ. ನೀವು ಆ ಸಾಲುಗಳನ್ನು 2 ಬಾರಿ ಓದ್ಕೊಂಡಾಗ ನಿಮಗೆ ಅರ್ಥ ಆಗ್ತದೆ ಇದು ಯಾವ ಕವಿತೆಯಿಂದ ಬಂದಿದೆ ಅಂತ. ಪ್ರೀತಿಯ ಬಗ್ಗೆ ಬಂದಿದೆ ಅಂತ ಹೇಳಿದರೆ ಅದು ಟ್ರೂ ಮೈಂಡ್ಸ್ ಪದ್ಯದಿಂದ ಬಂದಿದೆ. ಆಗ ನೀವು ಬರೀಬೇಕು, ದಿಸ್ ಲೈನ್ ಸೆಲೆಕ್ಟೆಡ್ ಬೈ ಲೆಟ್ ಮೀ ನಾಟ್ ಟು ಮ್ಯಾರೇಜ್ ಆಫ್ ಟ್ರೂ ಮೈಂಡ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಅಂತ ಬರೆದು ಅದರ ಸಂಪೂರ್ಣ ಸಾರಾಂಶವನ್ನು ಬರಿತಾ ಹೋಗಿ ಸ್ನೇಹಿತರೆ. ಅಷ್ಟೇ ಸಾಕು, ನಿಮಗೆ ಒಳ್ಳೆಯ ಅಂಕದ ಜೊತೆಗೆ ನೀವು ಪಾಸಾಗ್ತೀರಿ. ಇಷ್ಟು ಅದರ ಸಮ್ಮರಿಯನ್ನು ಸರಿಯಾಗಿ ಕಲಿತ್ಕೊಳ್ಳಿ. ಈ 6 ಪದ್ಯದ ಸಮ್ಮರಿಯನ್ನು ನೀವು ಸರಿಯಾಗಿ ಕಲಿತುಕೊಂಡ್ರೆ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ. ಯಾವುದೇ ರೀತಿಯ ಚಿಂತೆ ಬೇಡ. ಇನ್ನು ಪಾಠದಲ್ಲಿ 3 ಪಾಠಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆ 3 ಪಾಠದ ಸಮ್ಮರಿಯನ್ನು ಸರಿಯಾಗಿ ಕಲಿತುಕೊಳ್ಳುವ. ಹಾಗೆ ಕೆಲವೊಂದು ಸುಲಭವಾಗಿರುವಂಥ ಗ್ರಾಮರನ್ನು ಕೂಡ ನೋಡಿಕೊಳ್ಳುವ. ನೋಡಿ, ಈಗ ಮೊದಲ ಪದ್ಯದಲ್ಲಿ ಒಂದು ಸ್ಮಾರಕದ ಬಗ್ಗೆ ಅಥವಾ ನಶಿಸಿ ಹೋಗುವಂತಹ ಸ್ಮಾರಕಗಳು, ಆ ರೀತಿಯ ವಿಷಯಗಳು ಬಂದರೆ ಅದು ನಾಟ್ ಮಾರ್ಬಲ್ ನೋಡಿದ ಗಿಲ್ಡೆಡ್ ಮಾನ್ಯುಮೆಂಟ್ಸಿಂದ ಬಂದಿದೆ ಅಂತ ನಮಗೆ ಗೊತ್ತಾಗಬೇಕು. ಶೋಕಗೀತೆಯ ಬಗ್ಗೆ ಅಂದರೆ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನಿಗೆ ತಿಳಿಸುವಂಥದ್ದು, ಒಂದು ಕಾಮನ್ ಪೀಪಲ್ನವರ ಕಷ್ಟಗಳು, ಅದೆಲ್ಲ ಬಂದರೆ ಗ್ಯಾರೀಸ್ ಸೆಲೆಕ್ಷನ್ ಫ್ರಮ್ ಥೋಮಸ್ ಗ್ಯಾರಿ ಅವರ ಎಲಿಜಿಯ ಬಗ್ಗೆ ಬಂದದ್ದು ಅಂತ ನಮಗೆ ಗೊತ್ತಾಗಬೇಕು. ಆಮೇಲೆ ಅವನು ಒಂಟಿಯಾಗಿದ್ದಾನೆ, ಅವನಿಗೆ ತುಂಬ ದುಃಖದಲ್ಲಿದ್ದ, ಅವನು ಡಫೋಡಿಲ್ ಫ್ಲವರ್ಸ್ಗಳ ಬಗ್ಗೆ ಎಲ್ಲ ಬಂದರೆ ಡಫೋಡಿಲ್ಸ್ ಪದ್ಯ ಅಂತ ನಮಗೆ ಗೊತ್ತಾಗಬೇಕು. ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್, ಲಂಡನ್ನ ಬಗ್ಗೆ, ಲಂಡನ್ನ ಸೌಂದರ್ಯ, ಲಂಡನ್ನ ಪ್ರಕೃತಿ ಸೌಂದರ್ಯದ ಬಗ್ಗೆ ಅಂತ ಕೇಳಿದರೆ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜಿಂದ ಬಂದಿದೆ ಅಂತ ನಿಮಗೆ ಆಟೋಮೆಟಿಕ್ ಗೊತ್ತಾಗಬೇಕು. ಯಾವಾಗ ನೀವು ಕನ್ನಡದ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಂಡಿದ್ದೀರೋ ಆವಾಗ ಆ ಒಂದು ಸಾರಾಂಶ ಯಾವ ಪದ್ಯದಿಂದ ಬಂದಿದೆ ಅಂತ ಹೇಳಿ ನಿಮಗೆ ಆ ಸಾಲುಗಳನ್ನು ಓದಿದ ತಕ್ಷಣ ಗೊತ್ತಾಗ್ತದೆ ಸ್ನೇಹಿತರೆ. ಯಾವುದೇ ರೀತಿಯ ಚಿಂತೆ ಬೇಡ. ಯುಲಿಸಸ್ ಅಂತ ಹೇಳಿದ ಕೂಡಲೇ ಅಲ್ಲೊಬ್ಬ ರಾಜ ಇದ್ದ, ಅವನೊಬ್ಬ ಪ್ರಾಯ ಆಗಿ ಅವನು ಅಡ್ವೆಂಚರ್ಗಳನ್ನು ಮಾಡುವಂಥದ್ದು. ಅವನ ಸಣ್ಣ ಪ್ರಾಯದಲ್ಲಿ ಎಲ್ಲ ಅವನು ಯಾವ ರೀತಿ ಇದ್ದ ಅಂದರೆ ರಾಜ ಆಡಳಿತವನ್ನು ಮಾಡ್ತಾ ಇದ್ದ, ಅಡ್ವೆಂಚರ್ಗಳನ್ನು ಮಾಡ್ತಾ ಇದ್ದ, ಸಾಹಸದ
ಕಾರ್ಯಗಳಿಗೆ ಹೋಗುವುದು, ನೌಕಾಯಾನೆಯನ್ನು ಮಾಡುವಂಥದ್ದು, ಯುದ್ಧಗಳನ್ನು ಮಾಡುವಂಥದ್ದು, ಇದೆಲ್ಲ ಅಡ್ವೆಂಚರ್ಗಳನ್ನು ಅವನು ಮಾಡ್ತಾ ಇದ್ದ ಎನ್ನುವಂಥದ್ದು ಒಬ್ಬ ಯುಲಿಸಸ್ ರಾಜನ ಬಗ್ಗೆ ಹೇಳುವಂಥದ್ದು ಆಲ್ಫ್ರೆಡ್ ಟೆನ್ನಿಸನ್ ಬರೆದಿರುವಂಥ ಕವಿತೆಯಲ್ಲಿ ನಮಗೆ ಕಾಣ್ತದೆ. ನೀವು ಕನ್ನಡದಲ್ಲಿ ಸಾರಾಂಶವನ್ನು ಸರಿಯಾಗಿ ಕೇಳಿಕೊಳ್ಳಿ. 2 ಬಾರಿ ಅದನ್ನು ತಿಳ್ಕೊಂಡಾಗ ಸಂದರ್ಭ ಸ್ವಾರಸ್ಯಕ್ಕೆ ನಿಮಗೆ ಆರಾಮದಲ್ಲಿ ಬರೀಲಿಕ್ಕೆ ಆಗ್ತದೆ. ಅವರು ಕೊಟ್ಟಂಥ 2 ಸಾಲುಗಳನ್ನು ನೀವು ಓದಿದಾಗ ನಿಮಗೆ ಅದು ಯಾವ ಪದ್ಯದಿಂದ ಬಂದಿದೆ ಅಂತ ಸರಿಯಾಗಿ ಅರ್ಥ ಆಗ್ತದೆ ಸ್ನೇಹಿತರೆ. ಆವಾಗ ನೀವು ಆ ಪದ್ಯದ ಹೆಸರು ಮತ್ತು ಪದ್ಯವನ್ನು ಬರೆದಂತಹ ಕವಿಯ ಹೆಸರು ಕೂಡ ಬರಿಬೇಕು. ಅಷ್ಟು ಬರೆದ ನಂತರ ಸಂಪೂರ್ಣ ಸಾರಾಂಶವನ್ನು ಬರೀರಿ. ಅದು 5 ಅಂಕಕ್ಕೆ ಬಂದಿದೆ ಅಂತಾದರೆ 1 ರಿಂದ 1.5 ಪುಟದಷ್ಟಾದರೂ ಬರಿಬೇಕು. ಅದು ಸಾಧಾರಣ ಹೆಚ್ಚಾಗಿ ಅವರು 5 ಅಂಕಕ್ಕೆ ಸಂದರ್ಭ ಸ್ವಾರಸ್ಯವನ್ನು ಕೊಡುವಂಥದ್ದು. 1-1.5 ಪುಟದಷ್ಟು ಬರಿತಾ ಹೋಗಿ. ಇದರಿಂದ ಪ್ರಶ್ನೋತ್ತರಗಳು ಕೂಡ ಬರ್ತದೆ ಸ್ನೇಹಿತರೆ. ಆ ಪ್ರಶ್ನೋತ್ತರಗಳು ಬಂದಾಗ ಕೂಡ ನೀವು ಅದೇ ಸಾರಾಂಶವನ್ನು ಹಾಗೆಯೇ ಬರಿತಾ ಹೋದರೆ ಆಯಿತು. ಪ್ರಶ್ನೋತ್ತರಗಳನ್ನು ಬರಿಬೇಕಾದರೂ ಕೂಡ ನೀವು ಆ ಪದ್ಯದ ಹೆಸರು ಮತ್ತು ಪದ್ಯದ ಕವಿಯ ಹೆಸರು ಕೂಡ ಬರೀರಿ ಸ್ನೇಹಿತರೆ. ಆಗ ಒಳ್ಳೆಯ ಅಂಕಗಳು ಸಿಗ್ತದೆ. ಅದಾದ ನಂತರ ಸಂಪೂರ್ಣ ಸಾರಾಂಶವನ್ನು ಬರಿತಾ ಹೋಗಿ. ನೀವು ಪಾಯಿಂಟ್ಸ್ ರೀತಿಯಲ್ಲಿ ಕಲಿತುಕೊಂಡ್ರೆ ಪಾಯಿಂಟ್ಸ್ ರೀತಿಯಲ್ಲೇ ಬರಿತಾ ಹೋಗಿ. 10 ಅಂಕಕ್ಕೆ ಪ್ರಶ್ನೆಗಳು ಬರುವಂಥದ್ದು. ಈ 10 ಅಂಕದ ಪ್ರಶ್ನೆಗಳಿಗೆ ನೀವು 3 ಪುಟದಷ್ಟು ಬರೀಲೇಬೇಕು. ಒಂದು ವೇಳೆ 3 ಪುಟದಷ್ಟು ಆಗಲಿಲ್ಲ ಅಂತಾದರೆ ಸಾಧ್ಯ ಆದಷ್ಟು ವಿವರಿಸ್ತಾ ಮಾಡಿ, ಪಾಯಿಂಟ್ಸ್ಗಳನ್ನು ಮಾಡಿ ಆದರೂ ಬರೀರಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ನಾವು ಪಾಠಗಳ ಬಗ್ಗೆ ನೋಡ್ತಾ ಹೋಗುವ. ಧನ್ಯವಾದಗಳು.